ದೆಹಲಿ ಸ್ಫೋಟದ ಭಯಾನಕತೆಯನ್ನ ತೆರೆದಿಡ್ತಾ ಇದೆ ಈ ದೃಶ್ಯ. ಕಾರ್ ಬ್ಲಾಸ್ಟ್ ತೀವ್ರತೆ ಏನಿತ್ತು ಅನ್ನೋದನ್ನ ತೆರೆದಿಡ್ತಾ ಇದೆ ಈ ಸಿಸಿ ಕ್ಯಾಮೆರಾದ ದೃಶ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ. ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂತಿದೆ ಈ ಡೆಡ್ಲಿ ದೃಶ್ಯ. ಕೆಂಪುಕೋಟೆ ಬಳಿ ಕಾರು ಸ್ಫೋಟಿಸಿದಂತಹ ಒಂದು ದೃಶ್ಯ. ಸ್ಫೋಟದ ತೀವ್ರತೆ ಏನಿತ್ತು ಅನ್ನೋದನ್ನ ಈ ಭಯಾನಕ ದೃಶ್ಯ ನೋಡಿ. ಎಂಥ ಇಂಟೆನ್ಸಿಟಿನಲ್ಲಿ ಸ್ಫೋಟ ಆಗಿದೆ ಅನ್ನೋದು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸ್ಫೋಟದ ತೀವ್ರತೆಗೆ ಹೋಟೆಲ್ ಶೇಕ್ ಕೆಂಪುಕೋಟೆ ಬಳಿಯ ಹೋಟೆಲ್ ಗಡಗಡ ನಡುಗ್ಬಿಟ್ಟಿದೆ ನೋಡಿ. ಅಲ್ಲಿ ಟ್ರೆಮರ್ಸ್ ಕಾಣುತ್ತೆ, ನಿಮಗೆ ಟ್ರೆಮರ್ಸ್ ಗೊತ್ತಾಗುತ್ತೆ ವಿಜುವಲ್ಸ್ ಅಲ್ಲಿ. ಆ ಸೌಂಡ್ ಬಂದ ಕೂಡಲೇ ಆ ಟ್ರೆಮರ್ಸ್ ವೇವ್ಸ್ ಕೂಡ ಕಾಣುತ್ತೆ ಅಲ್ಲಿ ಸಿಸಿಟಿವಿನಲ್ಲಿ ಕ್ಯಾಚ್ ಆಗಿರುವಂತದ್ದು. ಅದರ ನಂತರ ಜನ ಗಾಬರಿಯಾಗಿ ಓಡೋಗ್ತಾರೆ. ಏನಾಯ್ತು ಅಂತ ಸರಿಯಾಗಿ ಗೊತ್ತಾಗುವಷ್ಟರಲ್ಲಿ ಸಾಕಷ್ಟು ಸಮಯ ಕಳೆದಿರುತ್ತೆ. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಜನ ಆತಂಕಿತರಾಗಿ ಓಡ್ತಿರ್ತಾರೆ. ನೋಡಿ, ಸೂಕ್ಷ್ಮವಾಗಿ ನೋಡಿದ್ರೆ ಮೊದಲಿಗೇನೆ ಈ ದೃಶ್ಯದ ಬಿಗಿನಿಂಗ್ ಅಲ್ಲೇನೆ ಆ ಟ್ರೆಮರ್ಸ್ ಗೊತ್ತಾಗುತ್ತೆ. ಎಷ್ಟು ಇಂಟೆನ್ಸಿಟಿಯ ಸ್ಫೋಟ ಇದು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ದೆಹಲಿ ಸ್ಫೋಟದ ಭಯಾನಕತೆಯನ್ನ ತೆರೆದಿಡ್ತಾ ಇದೆ ಈ ದೃಶ್ಯ. ಕಾರ್ ಬ್ಲಾಸ್ಟ್ ತೀವ್ರತೆ ಏನಿತ್ತು ಅನ್ನೋದನ್ನ ತೆರೆದಿಡ್ತಾ ಇದೆ ಈ ಸಿಸಿ ಕ್ಯಾಮೆರಾದ ದೃಶ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ. ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂತಿದೆ ಈ ಡೆಡ್ಲಿ ದೃಶ್ಯ. ಕೆಂಪುಕೋಟೆ ಬಳಿ ಕಾರು ಸ್ಫೋಟಿಸಿದಂತಹ ಒಂದು ದೃಶ್ಯ. ಸ್ಫೋಟದ ತೀವ್ರತೆ ಏನಿತ್ತು ಅನ್ನೋದನ್ನ ಈ ಭಯಾನಕ ದೃಶ್ಯ ನೋಡಿ. ಎಂಥ ಇಂಟೆನ್ಸಿಟಿನಲ್ಲಿ ಸ್ಫೋಟ ಆಗಿದೆ ಅನ್ನೋದು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸ್ಫೋಟದ ತೀವ್ರತೆಗೆ ಹೋಟೆಲ್ ಶೇಕ್ ಕೆಂಪುಕೋಟೆ ಬಳಿಯ ಹೋಟೆಲ್ ಗಡಗಡ ನಡುಗ್ಬಿಟ್ಟಿದೆ ನೋಡಿ. ಅಲ್ಲಿ ಟ್ರೆಮರ್ಸ್ ಕಾಣುತ್ತೆ, ನಿಮಗೆ ಟ್ರೆಮರ್ಸ್ ಗೊತ್ತಾಗುತ್ತೆ ವಿಜುವಲ್ಸ್ ಅಲ್ಲಿ. ಆ ಸೌಂಡ್ ಬಂದ ಕೂಡಲೇ ಆ ಟ್ರೆಮರ್ಸ್ ವೇವ್ಸ್ ಕೂಡ ಕಾಣುತ್ತೆ ಅಲ್ಲಿ ಸಿಸಿಟಿವಿನಲ್ಲಿ ಕ್ಯಾಚ್ ಆಗಿರುವಂತದ್ದು. ಅದರ ನಂತರ ಜನ ಗಾಬರಿಯಾಗಿ ಓಡೋಗ್ತಾರೆ. ಏನಾಯ್ತು ಅಂತ ಸರಿಯಾಗಿ ಗೊತ್ತಾಗುವಷ್ಟರಲ್ಲಿ ಸಾಕಷ್ಟು ಸಮಯ ಕಳೆದಿರುತ್ತೆ. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಜನ ಆತಂಕಿತರಾಗಿ ಓಡ್ತಿರ್ತಾರೆ. ನೋಡಿ, ಸೂಕ್ಷ್ಮವಾಗಿ ನೋಡಿದ್ರೆ ಮೊದಲಿಗೇನೆ ಈ ದೃಶ್ಯದ ಬಿಗಿನಿಂಗ್ ಅಲ್ಲೇನೆ ಆ ಟ್ರೆಮರ್ಸ್ ಗೊತ್ತಾಗುತ್ತೆ. ಎಷ್ಟು ಇಂಟೆನ್ಸಿಟಿಯ ಸ್ಫೋಟ ಇದು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ನೋಡಿ, ಸೂಕ್ಷ್ಮವಾಗಿ ನೋಡಿದ್ರೆ ಮೊದಲಿಗೇನೆ ಈ ದೃಶ್ಯದ ಬಿಗಿನಿಂಗ್ ಅಲ್ಲೇನೆ ಆ ಟ್ರೆಮರ್ಸ್ ಗೊತ್ತಾಗುತ್ತೆ. ಎಷ್ಟು ಇಂಟೆನ್ಸಿಟಿಯ ಸ್ಫೋಟ ಇದು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ದೆಹಲಿ ಸ್ಫೋಟದ ಭಯಾನಕತೆಯನ್ನ ತೆರೆದಿಡ್ತಾ ಇದೆ ಈ ದೃಶ್ಯ. ಕಾರ್ ಬ್ಲಾಸ್ಟ್ ತೀವ್ರತೆ ಏನಿತ್ತು ಅನ್ನೋದನ್ನ ತೆರೆದಿಡ್ತಾ ಇದೆ ಈ ಸಿಸಿ ಕ್ಯಾಮೆರಾದ ದೃಶ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ. ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂತಿದೆ ಈ ಡೆಡ್ಲಿ ದೃಶ್ಯ. ಕೆಂಪುಕೋಟೆ ಬಳಿ ಕಾರು ಸ್ಫೋಟಿಸಿದಂತಹ ಒಂದು ದೃಶ್ಯ. ಸ್ಫೋಟದ ತೀವ್ರತೆ ಏನಿತ್ತು ಅನ್ನೋದನ್ನ ಈ ಭಯಾನಕ ದೃಶ್ಯ ನೋಡಿ. ಎಂಥ ಇಂಟೆನ್ಸಿಟಿನಲ್ಲಿ ಸ್ಫೋಟ ಆಗಿದೆ ಅನ್ನೋದು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸ್ಫೋಟದ ತೀವ್ರತೆಗೆ ಹೋಟೆಲ್ ಶೇಕ್ ಕೆಂಪುಕೋಟೆ ಬಳಿಯ ಹೋಟೆಲ್ ಗಡಗಡ ನಡುಗ್ಬಿಟ್ಟಿದೆ ನೋಡಿ. ಅಲ್ಲಿ ಟ್ರೆಮರ್ಸ್ ಕಾಣುತ್ತೆ, ನಿಮಗೆ ಟ್ರೆಮರ್ಸ್ ಗೊತ್ತಾಗುತ್ತೆ ವಿಜುವಲ್ಸ್ ಅಲ್ಲಿ. ಆ ಸೌಂಡ್ ಬಂದ ಕೂಡಲೇ ಆ ಟ್ರೆಮರ್ಸ್ ವೇವ್ಸ್ ಕೂಡ ಕಾಣುತ್ತೆ ಅಲ್ಲಿ ಸಿಸಿಟಿವಿನಲ್ಲಿ ಕ್ಯಾಚ್ ಆಗಿರುವಂತದ್ದು. ಅದರ ನಂತರ ಜನ ಗಾಬರಿಯಾಗಿ ಓಡೋಗ್ತಾರೆ. ಏನಾಯ್ತು ಅಂತ ಸರಿಯಾಗಿ ಗೊತ್ತಾಗುವಷ್ಟರಲ್ಲಿ ಸಾಕಷ್ಟು ಸಮಯ ಕಳೆದಿರುತ್ತೆ. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಜನ ಆತಂಕಿತರಾಗಿ ಓಡ್ತಿರ್ತಾರೆ. ನೋಡಿ, ಸೂಕ್ಷ್ಮವಾಗಿ ನೋಡಿದ್ರೆ ಮೊದಲಿಗೇನೆ ಈ ದೃಶ್ಯದ ಬಿಗಿನಿಂಗ್ ಅಲ್ಲೇನೆ ಆ ಟ್ರೆಮರ್ಸ್ ಗೊತ್ತಾಗುತ್ತೆ.
ಎಷ್ಟು ಇಂಟೆನ್ಸಿಟಿಯ ಸ್ಫೋಟ ಇದು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ದೆಹಲಿ ಸ್ಫೋಟದ ಭಯಾನಕತೆಯನ್ನ ತೆರೆದಿಡ್ತಾ ಇದೆ ಈ ದೃಶ್ಯ. ಕಾರ್ ಬ್ಲಾಸ್ಟ್ ತೀವ್ರತೆ ಏನಿತ್ತು ಅನ್ನೋದನ್ನ ತೆರೆದಿಡ್ತಾ ಇದೆ ಈ ಸಿಸಿ ಕ್ಯಾಮೆರಾದ ದೃಶ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ. ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂತಿದೆ ಈ ಡೆಡ್ಲಿ ದೃಶ್ಯ. ಕೆಂಪುಕೋಟೆ ಬಳಿ ಕಾರು ಸ್ಫೋಟಿಸಿದಂತಹ ಒಂದು ದೃಶ್ಯ. ಸ್ಫೋಟದ ತೀವ್ರತೆ ಏನಿತ್ತು ಅನ್ನೋದನ್ನ ಈ ಭಯಾನಕ ದೃಶ್ಯ ನೋಡಿ. ಎಂಥ ಇಂಟೆನ್ಸಿಟಿನಲ್ಲಿ ಸ್ಫೋಟ ಆಗಿದೆ ಅನ್ನೋದು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸ್ಫೋಟದ ತೀವ್ರತೆಗೆ ಹೋಟೆಲ್ ಶೇಕ್ ಕೆಂಪುಕೋಟೆ ಬಳಿಯ ಹೋಟೆಲ್ ಗಡಗಡ ನಡುಗ್ಬಿಟ್ಟಿದೆ ನೋಡಿ. ಅಲ್ಲಿ ಟ್ರೆಮರ್ಸ್ ಕಾಣುತ್ತೆ, ನಿಮಗೆ ಟ್ರೆಮರ್ಸ್ ಗೊತ್ತಾಗುತ್ತೆ ವಿಜುವಲ್ಸ್ ಅಲ್ಲಿ. ಆ ಸೌಂಡ್ ಬಂದ ಕೂಡಲೇ ಆ ಟ್ರೆಮರ್ಸ್ ವೇವ್ಸ್ ಕೂಡ ಕಾಣುತ್ತೆ ಅಲ್ಲಿ ಸಿಸಿಟಿವಿನಲ್ಲಿ ಕ್ಯಾಚ್ ಆಗಿರುವಂತದ್ದು. ಅದರ ನಂತರ ಜನ ಗಾಬರಿಯಾಗಿ ಓಡೋಗ್ತಾರೆ. ಏನಾಯ್ತು ಅಂತ ಸರಿಯಾಗಿ ಗೊತ್ತಾಗುವಷ್ಟರಲ್ಲಿ ಸಾಕಷ್ಟು ಸಮಯ ಕಳೆದಿರುತ್ತೆ. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಜನ ಆತಂಕಿತರಾಗಿ ಓಡ್ತಿರ್ತಾರೆ. ನೋಡಿ, ಸೂಕ್ಷ್ಮವಾಗಿ ನೋಡಿದ್ರೆ ಮೊದಲಿಗೇನೆ ಈ ದೃಶ್ಯದ ಬಿಗಿನಿಂಗ್ ಅಲ್ಲೇನೆ ಆ ಟ್ರೆಮರ್ಸ್ ಗೊತ್ತಾಗುತ್ತೆ. ಎಷ್ಟು ಇಂಟೆನ್ಸಿಟಿಯ ಸ್ಫೋಟ ಇದು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ದೆಹಲಿ ಸ್ಫೋಟದ ಭಯಾನಕತೆಯನ್ನ ತೆರೆದಿಡ್ತಾ ಇದೆ ಈ ದೃಶ್ಯ. ಕಾರ್ ಬ್ಲಾಸ್ಟ್ ತೀವ್ರತೆ ಏನಿತ್ತು ಅನ್ನೋದನ್ನ ತೆರೆದಿಡ್ತಾ ಇದೆ ಈ ಸಿಸಿ ಕ್ಯಾಮೆರಾದ ದೃಶ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ. ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂತಿದೆ ಈ ಡೆಡ್ಲಿ ದೃಶ್ಯ. ಕೆಂಪುಕೋಟೆ ಬಳಿ ಕಾರು ಸ್ಫೋಟಿಸಿದಂತಹ ಒಂದು ದೃಶ್ಯ. ಸ್ಫೋಟದ ತೀವ್ರತೆ ಏನಿತ್ತು ಅನ್ನೋದನ್ನ ಈ ಭಯಾನಕ ದೃಶ್ಯ ನೋಡಿ. ಎಂಥ ಇಂಟೆನ್ಸಿಟಿನಲ್ಲಿ ಸ್ಫೋಟ ಆಗಿದೆ ಅನ್ನೋದು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸ್ಫೋಟದ ತೀವ್ರತೆಗೆ ಹೋಟೆಲ್ ಶೇಕ್ ಕೆಂಪುಕೋಟೆ ಬಳಿಯ ಹೋಟೆಲ್ ಗಡಗಡ ನಡುಗ್ಬಿಟ್ಟಿದೆ ನೋಡಿ. ಅಲ್ಲಿ ಟ್ರೆಮರ್ಸ್ ಕಾಣುತ್ತೆ, ನಿಮಗೆ ಟ್ರೆಮರ್ಸ್ ಗೊತ್ತಾಗುತ್ತೆ ವಿಜುವಲ್ಸ್ ಅಲ್ಲಿ. ಆ ಸೌಂಡ್ ಬಂದ ಕೂಡಲೇ ಆ ಟ್ರೆಮರ್ಸ್ ವೇವ್ಸ್ ಕೂಡ ಕಾಣುತ್ತೆ ಅಲ್ಲಿ ಸಿಸಿಟಿವಿನಲ್ಲಿ ಕ್ಯಾಚ್ ಆಗಿರುವಂತದ್ದು. ಅದರ ನಂತರ ಜನ ಗಾಬರಿಯಾಗಿ ಓಡೋಗ್ತಾರೆ. ಏನಾಯ್ತು ಅಂತ ಸರಿಯಾಗಿ ಗೊತ್ತಾಗುವಷ್ಟರಲ್ಲಿ ಸಾಕಷ್ಟು ಸಮಯ ಕಳೆದಿರುತ್ತೆ. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಜನ ಆತಂಕಿತರಾಗಿ ಓಡ್ತಿರ್ತಾರೆ. ನೋಡಿ, ಸೂಕ್ಷ್ಮವಾಗಿ ನೋಡಿದ್ರೆ ಮೊದಲಿಗೇನೆ ಈ ದೃಶ್ಯದ ಬಿಗಿನಿಂಗ್ ಅಲ್ಲೇನೆ ಆ ಟ್ರೆಮರ್ಸ್ ಗೊತ್ತಾಗುತ್ತೆ. ಎಷ್ಟು ಇಂಟೆನ್ಸಿಟಿಯ ಸ್ಫೋಟ ಇದು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ.